ಕಂಬಗಳು ನೋಡಿ ಯಾವ ತರ ಇದೆ ಅಂತ. ಇಲ್ಲಿಯ ಕಂಬಗಳಾಗಿರ್ಬೋದು, ಇಲ್ಲಿಯ ಸ್ಟ್ರಕ್ಚರ್ಗಳಾಗಿರ್ಬೋದು, ಇಲ್ಲಿ ತಲೆ ಇಟ್ರೆ ಇಲ್ಲಿ ಮೇಲಿಂದ ನೀರು ಎಣ್ಣೆನ ಹಾಕಿ ತಲೆಗೆ ನೋಡಿ. ಇಲ್ಲಿ ಸೂಪರ್ ಆಗಿರುವಂತ ಒಂದು ಮಂಚ ಇದೆ. ಎಂತ ಅದ್ಭುತವಾಗಿರೋ ಗಡಿಯಾರಗಳು, ಎಣ್ಣೆಗಳನ್ನ ಹಾಕಿ ಇಸ್ತ್ರಿ ಮಾಡುವಂಥದ್ದು. ಇಲ್ಲಿ ನೋಡ್ತಿರ್ಬೋದು ನೀವು ಚಪ್ಪಲಿಗಳು ನೋಡಿ ಯಾವ ತರ ಇದೆ ಅಂತ, ಚರ್ಮದ ಚಪ್ಪಲಿಗಳು, ಲೆದರು ಚೆನ್ನಾಗಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಯಾವ ತರ ಇದೆ ನೋಡಿ. ಬೀಗಗಳೆಲ್ಲ ಮರದಿಂದ ಮಾಡಿರುವಂತಹ ಚಾರೆಗುಂಟಗಳನ್ನ ಯೂಸ್ ಮಾಡಿರುವಂಥದ್ದು. ಕೋಣದ ತಲೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಕೇರಳ ವಾಸ್ತುಶಿಲ್ಪದ ತೊಟ್ಟಿ ಮನೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು. ಇಲ್ಲಿಯ ಕಂಬಗಳಾಗಿರ್ಬೋದು, ಇಲ್ಲಿಯ ಸ್ಟ್ರಕ್ಚರ್ಗಳಾಗಿರ್ಬೋದು, ಯಾವ ಥರ ಇದೆ ನೋಡಿ, ಏನು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಇಲ್ಲಿ ತುಳಸಿ ಕಟ್ಟೆ. ಸೊ ಇಲ್ಲಿಂದ ಮೇಲೆ ನೋಡಿ ಎಂಥ ಅದ್ಭುತವಾಗಿದೆ ಅಂತ. ಈ ರೂಮ್ಗಳನ್ನೆಲ್ಲ ಏನಕ್ಕಾಗಿ ಹಿಂಗೆ ಮಾಡಿದಾರೋ ಗೊತ್ತಿಲ್ಲ ನೋಡಿ. ಅವಾಗಿಂದ ಲಾಕರ್ ನೋಡಿ, ಈ ಥರ ಲಾಕ್ ಮಾಡ್ತಿದ್ರು ಬಾಗಿಲನ್ನ. ಎಷ್ಟು ಚೆನ್ನಾಗಿ ಇದು ಏನಕ್ಕೆ ಮಾಡಿದ್ದಾರೆ ಈ ಥರ ಅಂತ ನೋಡೋಕೆ ಮಾತ್ರ ಸೈಕ್ಕಾಗಿ ಸಾಗದಾಗಿದೆ. ಒಂಥರ ಇಲ್ಲಿ ಖುಷಿ ಅನಿಸೋದು ಮನಸ್ಸು. ಯಾವುದೇ ಹೊರಗಿನ ಪ್ರಪಂಚದ ಗಾಳಿ ಇಲ್ಲದೆ ಇಲ್ಲಿ ಒಂದು ವೈಬ್ ಕ್ರಿಯೇಟ್ ಆಗೋ ವೈಬೇ ಬೇರೆ. ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬಂದವಾಗ. ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಇಲ್ಲಿ ಒಂದೇ ಒಂದು ದೀಪ ಇದೆ ನೋಡಿ. ಇಲ್ಲಿ ಒಂದು ಚೆನ್ನೆ ಮನೆ ಇದೆ ನೋಡಿ. ಮಾತಿರ್ಲಿ ಇಲ್ಲಿ ಏನಾದರೂ ಮೊಸರು ಅಂಥದ್ದನ್ನು ಇಡ್ತಿದ್ರು ಇದ್ರೊಳಗೆ. ಈ ಬೋದಿಗೆ ನೋಡಿ ಡಿಫ್ರೆಂಟ್ ಆಗಿರೋ ಸ್ಟೈಲ್ ಇದೆ. ಖಾಲಿ ಗ್ರೂಗಳಿಂದ ಮಾಡಿರುವಂಥದ್ದು. ಇದು ಮಸಾಜ್ ಮಾಡುವಂಥದ್ದು. ಇಲ್ಲಿ ತಲೆ ಇಟ್ಟರೆ ಇಲ್ಲಿ ಮೇಲಿಂದ ನೀರು ಎಣ್ಣೆನ ಹಾಕಿ ತಲೆಗೆ ಬಿಡ್ತಾರೆ. ಸೊ ಇಲ್ಲಿಂದ ಫುಲ್ ಬಾಡಿ ಇರುತ್ತೆ. ಬಾಡಿದೆಲ್ಲ ಮಸಾಜ್ ಎಲ್ಲ ನಡೆದ್ಮೇಲೆ ಇಲ್ಲಿಂದ ಫುಲ್ ಹೊರಗೆ ಹೋಗುತ್ತೆ. ಇಲ್ಲಿಂದ ತಲೆಗೆ ಹಾಕಿರುವಂತಹ ಈ ಎಣ್ಣೆನ ನೀರು ಇಲ್ಲಿ ಕೆಳಗಿಂದ ಇಲ್ಲಿಂದ ಹೋಗುತ್ತೆ. ಇದನ್ನು ಫುಲ್ ಮರ ಒಂದನ್ನು ಸೇರಿಸ್ಬಿಟ್ಟು ಮಾಡಿರುವಂಥದ್ದು. ನೋಡ್ತಿರ್ಬೋದು ನೋಡಿ ಚಾರೆಗುಂಟೆಗಳು ಯಾವ ಥರ ಮಾಡಿದ್ದಾರೆ ಅಂತ. ಬಡ್ಕಳ ನವಾಯತ್ ಮುಸ್ಲಿಂ ಮನೆಯಾಗೆ ಇವಾಗ ಒಳಗೋಗೋಣ ಯಾವ ಥರ ಇದೆ ಅಂತ. ಇದನ್ನ ನೋಡಿ ಕೆತ್ತನೆ ಮಾಡಿದ್ದಾರೆ. ಆಗ್ತಾನೆ ಅಲ್ಲಿಂದ ಮನೆಯೊಳಗೆ ಇದನ್ನು ನೋಡಿ ಡಿಫ್ರೆಂಟ್ ಆಗಿರೋ ಮಂಚ ಎಷ್ಟು ಚೆನ್ನಾಗಿದೆ ಅಂತ. ಡೈನಿಂಗ್ ಟೇಬಲ್ಗಳು ನೋಡಿ ಸೇಮೆ ದಡ್ಡೆ ಮಾಡುವಂಥದ್ದು. ಮೇಲೆ ಹೋಗೋಣ ಇವಾಗ. ಮೇಲ್ಛಾವಣಿಯಲ್ಲಿ ಯಾವ ಥರ ಇದೆ ಅಂದರೆ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿದೆ ಅಲ್ಲಿ ಮೇಲೆ ಕೂಡ. ತಿರ್ಬೋದು ಜೋಕಾಲಿಗಳಿದೆ ಇಲ್ಲಿ ಕೂತ್ಕೊಳ್ಳುವಂಥದ್ದು. ಇಲ್ಲಿ ಮಂಚ, ಇಲ್ಲಿ ಬೆಡ್. ಇಲ್ಲೊಂದು ನೋಡಿ, ಇಲ್ಲಿ ಸೂಪರ್ ಆಗಿರುವಂಥ ಒಂದು ಮಂಚ ಇದೆ. ಇಲ್ಲಿ ಯೂಸ್ ಮಾಡ್ತಿದ್ದಂತಹ ಪಾತ್ರೆಗಳಾಗಿರ್ಬೋದು, ಪ್ಲೇಟ್ಗಳೆಲ್ಲ ಇಲ್ಲಿದೆ ನೋಡಿ. ಇಲ್ಲಿ ಕೂಡ ಅಷ್ಟೇ ನೋಡಿ, ಥರ ಪೀಸ್ ಆಗಿರೋ ಪ್ಲೇಸ್ ಇದೆ ಉದ್ದಕ್ಕೆ. ಪರ್ಫ್ಯೂಮ್ಗಳಾಗಿರ್ಬೋದು ನೋಡಿ. ಇಲ್ಲಿ ಪರ್ಫ್ಯೂಮ್ಗಳು ಯಾವ ಥರ ಇದೆ ಅಂತ ಅವಾಗಿನ ಕಾಲದಲ್ಲಿ. ಬೀದಿ ಮತ್ತು ಓಣಿಗಳು, 18 ಮನೆಗಳು ನೋಡಿ. ಇದು ಅವಾಗಿನ ಕಾಲದಲ್ಲಿ ಯಾವ ಥರ ಎಲ್ಲ ಗಡಿಯಾರಗಳೆಲ್ಲ ಇತ್ತು ನೋಡಿ. ಇಸ್ತ್ರಿ ಪೆಟ್ಟಿಗೆಗಳು ನೋಡ್ತಿರ್ಬೋದು. ಎಷ್ಟು ಹಳೆಯದು ಇಸ್ತ್ರಿ ಪೆಟ್ಟಿಗೆಗಳು ನೋಡಿ, ಎಷ್ಟು ಚೆನ್ನಾಗಿದೆ. ಗೆಂಡೆಗಳನ್ನ ಹಾಕಿ ಇಸ್ತ್ರಿ ಮಾಡುವಂಥದ್ದು ಫುಲ್ ಅಂಥದ್ದೇ ಇದೆ ನೋಡಿ. ಇಂಥ ಅದ್ಭುತವಾಗಿರೋ ಗಡಿಯಾರಗಳು, ಯಾವ ಸ್ಪೆಷಲ್ ರೀತಿಯಲ್ಲಿ ನೋಡಿ. ಇದು ಮರದ್ದು, ಕಬ್ಬಿಣದು, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ಗೂಡು ದೀಪಗಳೆಲ್ಲ ಇದೆ ನೋಡಿ. ಗ್ಯಾಸ್ ಲೈಟ್ ಇದು ಯಾವ ಥರ ಯಾವಾಗಿನ ಕಾಲದಂತೂ ಕರೆಕ್ಟಾಗಿ ಗೊತ್ತಿಲ್ಲ, ಯಾವ ಥರ ಇದೆ ನೋಡಿ. ಸೊ ಇಲ್ಲಿ ಮಣ್ಣಿನ ಪಾತ್ರೆಗಳೆಲ್ಲ ಇಲ್ಲಿ ನೋಡ್ತಿರ್ಬೋದು. ಇವಾಗ ನೋಡ್ತಿರ್ಬೋದು ಬಟ್ಟೆ ಹೊಲಿಯುವಂಥ ಮಿಷಿನ್ಗಳಾಗಿರ್ಬೋದು. ತುಂಬ ಹಳೆ ಇದು ಮರದಿಂದ ಮಾಡಿರೋವಂಥದ್ದು. ಹಳೇದು ಏನು ತುಂಬ ಎಲ್ಲ ಮಾಡಿದಾರಲ್ಲ, ಎಲ್ಲ ಮರದಿಂದನೇ ಮಾಡಿರುವಂಥದ್ದು. ಇದು ಟೈಪಿಂಗ್ ಮಿಷಿನ್ಗಳು ನೋಡಿ. ಅವಾಗ ಟೈಪಿಂಗ್ ಮಿಷಿನ್ಗಳ ಮೇಲೆಗಳು ಇದೆ ತುಂಬ. ಕೂದಲು ತೆಗೆಯುವಂತಹ ಕ್ಷೌರಿಕನ ಅಂಗಡಿ ಆಗಿರ್ಬೋದು ಇದು ನೋಡಿ ಯಾವ ಥರ ಇದೆ ಅಂತ. ಸಣ್ಣದಾಗಿ ಅದ್ರ ಮೇಲೆ ಕೂರಿಸ್ಬಿಟ್ಟು ಕೂದಲು ತೆಗೆಯುವಂಥದ್ದು. ಸೊ ಈ ಕಡೆ ನೋಡ್ತಿರ್ಬೋದು ಚಾಪೆಗಳು ಅವಾಗ ಯೂಸ್ ಮಾಡ್ತಿದ್ದಂಥದ್ದು.
ಸೊ ಈ ಪ್ಲೇಸಲ್ಲಿ ಸಿಕ್ಕಾಪಟ್ಟೆ ಇದೆ ಹಿಂದಿಂದು ಸೈಕಲ್ಗಳಾಗಿರ್ಬೋದು ನೋಡಿ. ಈ ಸೈಕಲ್ಗಳು ನಮ್ಮ ಮನೆ ಹತ್ರ ತುಂಬ ಇತ್ತು, 2-3 ಏನೋ ಇದ್ದಿದ್ದು ನೆನಪಿ. ಇಲ್ಲಿ ನೋಡ್ತಿರ್ಬೋದು ನೀವು ಚಪ್ಪಲಿಗಳು ನೋಡಿ ಯಾವ ಥರ ಇದೆ ಅಂತ, ಚರ್ಮದ ಚಪ್ಪಲಿಗಳು, ಲೆದರು. ಇದು ಬೂಟ್ ಪಾಲಿಷ್ಗಳನ್ನ ಮಾಡ್ತಿರುವಂಥ ಪ್ಲೇಸ್ ಆಗಿರ್ಬೋದು ಅನಿಸುತ್ತೆ ನೋಡಿ. ಇದು ಬೂಟ್ ಪಾಲಿಷ್ ಮಾಡುವಂಥದ್ದು ಇದಿದೆ, ಮರದು ಬೂಟ್ಗಳನ್ನ ರೆಡಿ ಮಾಡುವಂತಹ ಕೆಲವೊಂದೊಂದು ಸಲಕರಣೆಗಳಿವೆ. ಲಾಕರ್ ಆಗಿರ್ಬೋದು ಅವಾಗಿನ ಕಾಲದ್ದು. ಇದು ಸೆಂಟ್ ಬಾಟ್ಲ್ಗಳು ನೋಡಿ. ಇದು ಸೆಂಟ್ ಬಾಟ್ಲ ಏನು ಡ್ರಿಂಕ್ಸ್ ಬಾಟ್ಲ. ಬಳೆಗಳನ್ನ ಮಾರ್ತಿದ್ದಂತಹ ಜಾಗ ಇದು, ಗಾಜಿನ ಬಳೆಗಳು ನೋಡಿ ಒಳಗಿಂದ. ಸೊ ಇಲ್ಲಿ ಆವಾಗಿನ ಕಾಲದಲ್ಲಿ ದೀಪ ಇಡುವಂಥದ್ದು, ಗೂಡು ದೀಪಗಳು ಆಗಿರ್ಬೋದು. ಎಷ್ಟು ಹಳೆದಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಟಾರ್ಚ್ ಲೈಟ್ಗಳು, ಹಣೆಗೆ ಕಟ್ಕೊಂಡು ತಲೆ ಮೇಲೆ ಕಟ್ಕೊಂಡು ಹೋಗುವಂತಹ ಲೈಟ್ಗಳಾಗಿರ್ಬೋದು. ಸೀಮೆ ಎಣ್ಣೆ ಹಾಕಿ ಉರಿಸುವಂತಹ ದೀಪಗಳಾಗಿರ್ಬೋದು. ಇಲ್ಲಿ ಫೋಟೋ ಫ್ರೇಮ್ಗಳನ್ನ ಮಾರ್ತಿದ್ದಂತಹ ಜಾಗ ಇದೆ. ಇಲ್ಲಿ ನೋಡ್ತಿರ್ಬೋದು ಹಳೆಯ ಡಬ್ಬಗಳು, ಬಂಗಾರದ ಕೆಲಸ ಮಾಡ್ತಿರುವಂತಹ ಜಾಗ ಇದು. ಬಂಗಾರದ ಕೆಲಸ ಮಾಡ್ತಿದ್ದಂತಹ ಪ್ಲೇಸ್ ಇದು ನೋಡಿ. ಇವಾಗ ನೋಡ್ತಿರ್ಬೋದು ಮಣ್ಣಿನ ಪಾತ್ರೆಗಳನ್ನ ಮಾಡಿರುವಂಥದ್ದು, ಮಾರಾಟ ಮಾಡುವಂತಹ ಜಾಗ. ಇಲ್ಲಿ ನೋಡ್ಬೋದು ತುಂಬ ಹಳೆಯ ಕೀಗಳು, ಬೀಗಗಳು. ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಇದೆ ನೋಡಿ ಬೀಗಗಳೆಲ್ಲ. ಛತ್ರಿಗಳನ್ನು ಮಾರ್ತಿದ್ದಂತಹ ಅಂಗಡಿಗಳಾಗಿರ್ಬೋದು ಇದು. ಸೊ ಇಲ್ಲಿಂದ ಬರ್ತಾ ಕೆತ್ತನೆಗಳು. ಇಲ್ಲಿ ನೋಡ್ತಿರ್ಬೋದು ಇದು ಏನಿದು, ಇದು ಏನಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇಲ್ಲಿ ಶಾರ್ಪ್ ಮಾಡ್ತಿದ್ರು ಕತ್ತಿಗಳನ್ನೆಲ್ಲ ಇಲ್ಲಿ ಶಾರ್ಪ್ ಮಾಡ್ತಿದ್ರು. ಅಡಿಕೆಗಳನ್ನ ಕಟ್ ಮಾಡಿ ತಿನ್ನುವಂಥದ್ದು, ಅದನ್ನೆಲ್ಲ ಶಾರ್ಪ್ ಮಾಡೋಕ್ಕೆ ಇಲ್ಲಿ ಬರ್ತಿದ್ರು. ಇದು ಶಾಲೆ ಅನಿಸುತ್ತೆ ನೋಡಿ. ಶಾಲೆ ನೋಡಿ ಎಷ್ಟು ಚೆನ್ನಾಗಿರೋ ಶಾಲೆ. ಆವಾಗಿದ್ದು ಬೋರ್ಡ್ಗಳನ್ನ ಆಗಿರೋದು ಬೋರ್ಡು. ಇವಾಗ ನಾವು ನೋಡ್ತಿರ್ಬೋದು ಯರುಕೋಣೆ ಅನ್ನೋ ಅವರ ಮನೆ. ಇಲ್ಲಿ ಯಕ್ಷಗಾನ, ಆಮೇಲೆ ವ್ಯವಸಾಯ, ಬಂಟರದ್ದು ಒಂದು ಸಮುದಾಯ ಇಲ್ಲಿ ತುಂಬ ಇದಕ್ಕೆ ಫೇಮಸ್ಸು. ಅವ್ರದ್ದು ಇದು ಮನೆ ಅಂತೆ. ಸೊ ಇಲ್ಲಿ ಯಾವ ಥರ ಎಲ್ಲ ಇದೆ ಅಂತ ನೋಡ್ಕೊಂಬರೋಣ. ಇಲ್ಲಿದು ದೀಪಗಳು ನೋಡಿ. ಇದೊಂದು ದೀಪನೇ ಒಂಥರ ಆ್ಯಂಟಿಕ್ ಪೀಸ್, ಚೆನ್ನಾಗಿದೆ. ಸೊ ಇಲ್ಲಿ ನೊಗ, ನೇಗಿಲುಗಳು, ಆಮೇಲೆ ರಾಟೆಗಳು ಮರದಿಂದ ಮಾಡಿರುವಂಥದ್ದು. ಇದು ನೋಡಿ ಯಕ್ಷಗಾನದ ಅವಾಗಿದ್ದು ತಬ್ಲಾಗಳು ಇಲ್ಲೆಲ್ಲ ಇದೆ ನೋಡಿ. ಕುಟಾಣಿಗಳಾಗಿರ್ಬೋದು, ಕೋಣಗಳಿಗೆ ಹುರುಳಿ ಎಲ್ಲ ಇದು ಮಾಡೋದನ್ನ ಕುಟ್ಟಿ ಪುಡಿ ಮಾಡಿ ಇದನ್ನ ಹಾಕ್ತಿರೋದು. ಸೊ ಇದನ್ನ ಹುರುಳಿ ಎಲ್ಲ ಹಾಕ್ತಿದ್ದಂಥದ್ದು. ಇದು ನೀರು ತೆಗೆಯುವಂಥದ್ದು, ಏತ ಅಂತ ಇದ್ದಾರಲ್ಲ ಅಂಥದ್ದು ಇದು. ಸೊ ಇದೂ ಸೂಪರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಇದು ಮರಕ್ಕೆ ಹೋಗುವಂಥದ್ದು. ಇದು ಮುಡಿ ಕಟ್ಟುವಂಥದ್ದು. ಯಕ್ಷಗಾನದ್ದು ನೋಡಿ ಇಂಟ್ರೆಸ್ಟ್ ಇದ್ದಂತೆ ಇವರಿಗೆಲ್ಲ ಸಿಕ್ಕಾಪಟ್ಟೆ. ಇಲ್ಲೆಲ್ಲ ಚೆನ್ನಮನೆ ಇದೆ ನೋಡಿ. ಇಲ್ಲಿ ಶಾವಿಗೆ ಮಾಡುವಂಥದ್ದು ಇದು. ಸೊ ಇಲ್ಲಿಂದ ಒಳಗೋಗೋಣ. ಬಿಸು ಕಲ್ಲುಗಳೆಲ್ಲ ಇದೆ ಇಲ್ಲಿ ಕೂಡ. ಸೊ ಇಲ್ಲಿ ತೊಟ್ಲು ಅಷ್ಟೇ. ಆವಾಗಿನ ಕಾಲದ್ದು ಮಾರಿದುರ್ಗಿ ದೇವಾಲಯ ಇದು. ಎಷ್ಟು ಚೆನ್ನಾಗಿದೆ, ಮರದಲ್ಲಿ ಕೆತ್ತಿರುವಂಥದ್ದು. ಇದು ಹರಕೂರು ಅನ್ನುವಂತಹ ಒಂದು ಮನೆ. ಇದೊಂಥರ ವಿಚಿತ್ರವಾಗಿರೋ ಕಂಬಗಳು. ಇದಕ್ಕೆ ಹೆಸರು ಮೃದಂಗಾಕಾರದ ಕಂಬಗಳಿರುವಂತಹ ಮನೆ ಆಗಿರುವಂಥದ್ದು ಇದು. ಸೊ ಇಲ್ಲಿ ನೋಡಿರ್ಬೋದು ನೇಗಿಲಿದೆ ನೋಡಿ, ಎಷ್ಟು ಚೆನ್ನಾಗಿರೋ ನೇಗಿಲಿದೆ. ಇದನ್ನು ಕಡಗೋಲು ಅಂತೀವಿ ನಾವು. ಸೊ ಈ ಕಂಬಗಳು ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಇದ್ದಂತಹ ಅಡಿಗೆ ಕೋಣೆಯಲ್ಲಿ ನೋಡಿ ಏನೆಲ್ಲ ಇದೆ ಅಂತ. ಇಲ್ಲೆಲ್ಲ ಡಿಟೇಲ್ ಆಗಿ ತೋರ್ಸೋಕ್ಕಾಗಲ್ಲ. ಸೊ ನೋಡ್ಕೊಂಡೋಗಿ ನೀವೇ. ಇಲ್ಲಿ ನೋಡ್ತಿರ್ಬೋದು
ಇದಕ್ಕೆ ಪಡಿಮಂಚು ಅಂತೀವಿ ತುಳುವಲ್ಲಿ. ಸೊ ಕೆಳಗೆ ಅಕ್ಕಿ ಎಲ್ಲ ಹಾಕುವಂಥದ್ದು ತಡಪೆ ಅಂತೀವಿ ಕೆಳಗಿದೆ ಇದಕ್ಕೆ. ಇದು ಸೇರು, ಇದು ರಾಟೆ ಅನಿಸುತ್ತೆ, ಇದು ರಾಟೆ, ಇದು ಕಳಸ. ಸೊ ಹೊರಗೆ ಕಟ್ತಿದ್ದಂತಹ ಗೆಜ್ಜೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಏನಂತ ಗೊತ್ತಿಲ್ಲ, ಇದನ್ನು ಕಮೆಂಟಲ್ಲಿ ಹೇಳಿ ಏನು ಅಂತದು. ಸೊ ಇಲ್ಲಿ ಕಂಬಳ ಓಡಿಸ್ತಿದ್ದಂತಹ ಕಂಬದ್ದು, ಇದಕ್ಕೆ ಕಣಪಲಯ ಅಂತೀವಿ ತುಳುವಲ್ಲಿ, ಕಣೆ ಹಲಗೆ ಅಂತೀವಿ ಇದಕ್ಕೆ. ಸೊ ಇನ್ನು ನೆಕ್ಸ್ಟ್ ಮನೆಗೆ ಹೋಗೋಣ, 21ನೇ ಮನೆಗೆ ಹೋಗೋಣ. ಬೈಂದೂರು ನೆಲ್ಯಾಡಿ ಅವರ ಮನೆ ನೋಡಿ. ಇವಾಗ 21 ಇದು ಮನೆ. ಇಲ್ಲೆಲ್ಲ ನೋಡಿ ಯಾವ ಥರ ಇದೆ ಅಂತ. ಇದನ್ನ ನಾವು ತುಳುವಲ್ಲಿ ಕುರ್ಕಿಲ್ ಅಂತೀವಿ, ಅಂದರೆ ಬೆಜಕ್ರೆ ಎಲ್ಲ ತಗೊಂಡೋಗಿ ಹಟ್ಟಿಗೆ ಹಾಕುವಂಥದ್ದು. ಸೊ ಇಲ್ಲಿಂದ ಒಳಗೆ ಹೋಗೋಣ. ಇಲ್ಲಿ ನೋಡ್ತಿರ್ಬೋದು ನಾವು ಹಳೆಯ ಕಾಲದ ರಾಟೆ, ಮತ್ತು ಇದು ನೀರು ತೆಗೆಯುವಂಥದ್ದು. ಇವು ನೇಗಿಲು ಕಂಬಗಳಾಗಿಲ್ಲ ನೋಡು ಇಲ್ಲ. ಇದು ಚರಕ. ಇಲ್ಲಿ ಒಂದು ನೋಡಿ ಕೋಣದ ತಲೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ರಾಟ ಇದೆ ನೋಡಿ. ಸೊ ಇಲ್ಲಿಂದ ಒಳಗೆ ಹೋಗೋಣ. ಇದು ಕೂಡ ಒಂಥರ ತೊಟ್ಟಿ ಮನೆ ಥರನೇ, ತುಂಬಾ ಚೆನ್ನಾಗಿದೆ. ಇದೊಂಥರದ್ದು ಶಾವಿಗೆ ಮಾಡುವಂಥದ್ದು ನೋಡಿ. ಇಲ್ಲಿ ನೋಡ್ತಿರ್ಬೋದು ಇದು ತೆಂಗಿನಕಾಯಿ ಹುರಿಯುವಂಥದ್ದೆಲ್ಲ, ಇಲ್ಲಿ ಅಪ್ಪಗಳನ್ನ ಮಾಡ್ತಿರುವಂಥದ್ದು. ಇಲ್ಲಿ ತುಂಬಾ ಬುಟ್ಟಿಗಳನ್ನೆಲ್ಲ ತಯಾರಿಸಿದ್ರು ಅನಿಸುತ್ತೆ. ಇಲ್ಲೆಲ್ಲ ಮಕ್ಕಳನ್ನೆಲ್ಲ ಕೂರಿಸುವಂಥದ್ದು, ಆಮೇಲೆ ಫೈಲ್ಸ್ಗಳನ್ನ ಈ ಥರ ಎಲ್ಲ ಜೋಡಿಸಿಡುವಂತಹ ಪ್ಲೇಸ್ಗಳು. ಇದು ನೋಡಿ, ಇದೆಲ್ಲ ಅಂಥದ್ದೇ. ಇದು ಕುರ್ಕಿಲ್ ಅಂತೀವಿ, ಇದಕ್ಕೆ ಕುರಂಬು ಅಂತೀವಿ, ಮಳೆಗೆಲ್ಲ ಹಾಕುವಂಥದ್ದು. ಸೊ ತುಂಬ ಇದೆಲ್ಲ ಮೀನು ಹಿಡಿಯುವಂಥದ್ದು ನೋಡಿ. ತುಂಬ ಅಂದರೆ ತುಂಬ ನೆನಪಿಸುತ್ತೆ ಹಿಂದಿನ ಕಾಲದ್ದು. ಸೊ ಇವಾಗ ನೆಕ್ಸ್ಟು ಯಾವ ಥರ ಇದೆ, ಯಾವ ಥರ ಮನೆ ಸಿಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. 22ನೇದು ರೇಡಿಯೋ, 22ನೇದು ರೇಡಿಯೋ ಮನೆಗಳು ನೋಡಿ. ಎಷ್ಟೊಂದು ರೇಡಿಯೋಗಳಿದೆ. ರೇಡಿಯೋದಿಂದ ಸಾಂಗ್ ಕೂಡ ಬರ್ತಿದೆ ನೋಡಿ. ನೋಡಿ ಇಲ್ಲಿ ರಥ ಇದೆ ನೋಡಿ, 23ನೇದು ಅವಾಗಿನ ಕಾಲದ ರಥ. ಎಲ್ಲ ಚಕ್ರ ಎಲ್ಲ ಇಲ್ಲಿ ಹೋಗಿದೆ. ಆದರೂ ಮರ ನೋಡಿ ಅಲ್ಲೇ ಇದಾಗಿರೋದು, ಒಂದು ಚೂರು ಕೆತ್ತನೆಗಳೆಲ್ಲ ಹೋಗಿಲ್ಲ. ಸಿಂಹಗಳೆಲ್ಲ ನೋಡಿ ಅವಾಗಿದ್ದು. ಸೊ ಇವಾಗ 24ನೇದು ಹರಿಹರ ಮಂದಿರ ಅಂತ 12ನೇ ಶತಮಾನದಲ್ಲಿ ಆಗಿರುವಂಥದ್ದು. ಇದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ಮರದಿಂದ ಮಾಡಿರುವಂತಹ ಚಾರೆಗುಂಟಗಳನ್ನ ಯೂಸ್ ಮಾಡಿರುವಂಥದ್ದು. ಮೇಲಿಂದ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದಕ್ಕೆ ಒಳಗೆ ಹೋಗ್ಬೋದು ಅನಿಸುತ್ತೆ. ಒಳಗೆ ಹೋಗೋಣ. ಇದ್ರ ಒಳಗೆ ಕೆತ್ತನೆಗಳು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಇದು ನೋಡಿ ಇಲ್ಲಿವರೆಗೆ ಮಾತ್ರ ಕಲ್ಲಿರುವಂಥದ್ದು, ಇದ್ರ ಮೇಲೆ ಮರದಿಂದನೇ ಮಾಡಿರುವಂಥದ್ದು ಎಲ್ಲವುಗಳನ್ನ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ಎಷ್ಟು ಚೆನ್ನಾಗಿ ಐಡಿಯಾಸ್ ಮಾಡಿದ್ದಾರೆ ನೋಡಿ. ಒಂದು ಪ್ಲ್ಯಾನಿಂಗ್ ಹಾಕ್ಕೊಬೇಕು ಇದಕ್ಕೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರೊಳಗೆ. ಹರಿಹರ ಮಂದಿರ ಅಂತ. ಸೊ ಇಲ್ಲಿ ಮುಚ್ಚಿಗೆಗಳೆಲ್ಲ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಸೊ ವಿಡಿಯೋ ಎಂಡಿಂಗ್ ಮಾಡೋಕ್ಕಾಗಿರಲಿಲ್ಲ, ಅಂದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ನಾನಿವಾಗ ಹೇಳೋದಂದರೆ, ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗಿದೆ. ಸೊ ಇವಾಗ ಒಂದು ವರ್ಕ್ ತೋರಿಸ್ತಾನೆ, ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ. ಸೊ ಈ ವರ್ಕು ಫಿನಿಶಿಂಗ್ ಇನ್ನೂ ಪಾಲಿಶ್ ಒಂದು ಲಾಸ್ಟ್ ಬಾಕಿ ಇದೆ. ಸೊ ಯಾರಿಗಾದರೆ ವರ್ಕ್ ಇದು ಆಗಬೇಕಂತಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನು